ಹಿರಿಯ ನಾಯಕ ಶಾಮನೂರು ನಿಧನಕ್ಕೆ ಮಾಜಿ ಪ್ರಧಾನಿ ಸಂತಾಪ ಸೂಚಿಸಿದ್ದಾರೆ. ಎಚ್.ಡಿ. ದೇವೇಗೌಡರು ನಿಧನದ ಸುದ್ದಿ ಕೇಳಿ ಮನಸ್ಸಿಗೆ ದುಃಖ ಆಗಿದೆ ಅಂತ ಮಾತನಾಡಿದ್ದಾರೆ. ಅವರ ನಿಧನದ ಸುದ್ದಿ ಕೇಳಿ ಮನಸ್ಸಿಗೆ ತುಂಬಾ ನೋವುಂಟಾಯಿತು ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಹಿರಿಯ ಶಾಸಕ ಶಾಮನೂರು ನಿಧನಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪ ಸೂಚಿಸಿದ್ದಾರೆ. ಇದೇ ವೇಳೆ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಹಿರಿಯ ಮುಖಂಡರು, ಮಾಜಿ ಸಚಿವರು ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದರು. ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ದಾರೆ. ಈ ಸುದ್ದಿ ತಿಳಿದು ತುಂಬ ನೋವುಂಟಾಯಿತು, ತುಂಬ ದುಃಖ ಆಯಿತು ಅಂತ ಎಚ್.ಡಿ. ದೇವೇಗೌಡರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ದೇಶದ ಅತಿ ಹಿರಿಯ ಶಾಸಕರಾಗಿದ್ದರು ಶಾಮನೂರು ಶಿವಶಂಕರಪ್ಪನವರು. 94 ವರ್ಷ ವಯಸ್ಸಾಗಿತ್ತು. ತಮ್ಮ ಜೀವನದ ಬಹುಭಾಗ ಅಂದರೆ 94 ವರ್ಷದಲ್ಲಿ ಅತಿ ಹೆಚ್ಚಿನ ವರ್ಷ ಅವರು ರಾಜಕೀಯ ಜೀವನಕ್ಕೆ ಮುಡಿಪಾಗಿಟ್ಟಿದ್ದಾರೆ. ತಮ್ಮ ವೀರಶೈವ ಮಹಾಸಭಾ ಏನಿದೆ ಅದರ ಮೂಲಕವಾಗಿ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟರು. ಹಲವಾರು ಶೈಕ್ಷಣಿಕ ಕ್ಷೇತ್ರಗಳನ್ನು ಅವರು ಕಟ್ಟು ತೋರಿಸಿದ್ರು. ಜೊತೆಗೆ ಉತ್ತಮವಾಗಿರುವಂತಹ ಶಿಕ್ಷಣ ದೊರೆಯುವಂತೆ ಮಾಡಿದ್ರು. ಎಸ್ ಮಲ್ಲಿಕಾರ್ಜುನ್ ಸೇರಿ ಒಟ್ಟು 3 ಪುತ್ರರು ಅವರಿಗಿದ್ದಾರೆ. 4 ಜನ ಪುತ್ರಿಯರನ್ನು ಕೂಡ ಹೊಂದಿದ್ರು. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಗಳಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ. ಇನ್ನು ಶಾಮನೂರು ನಿಧನಕ್ಕೆ ಬಿ.ವೈ. ವಿಜಯೇಂದ್ರ ಅವರು ಸಂತಾಪ ಸೂಚಿಸಿದ್ದಾರೆ. ಬಿ.ವೈ. ವಿಜಯೇಂದ್ರ ಅವರು ಮಾತನಾಡಿ ಸಂತಾಪ ಸೂಚಿಸಿದ್ದಾರೆ. ಹಿರಿಯ ಶಾಸಕರ ನಿಧನದಿಂದ ನಾಡಿಗೆ ತುಂಬಲಾರದ ನಷ್ಟ ಆಗಿದೆ. ಶಿಕ್ಷಣ ಸಂಸ್ಥೆಗಳ ಮೂಲಕವಾಗಿ ರಾಜ್ಯಕ್ಕೆ ತುಂಬ ಕೊಡುಗೆಗಳನ್ನು ಕೊಟ್ಟಿದ್ದರು. ರಾಜ್ಯ ರಾಜಕೀಯದಲ್ಲಿ ಅಜಾತ ಶತ್ರು ಅಂತಲೇ ಗುರುತಿಸಿಕೊಂಡಿದ್ದರು. ಪಾರದರ್ಶಕ ಜೀವನವನ್ನು ಬದುಕಿದ್ರು. ಜೊತೆಗೆ ಶಿಕ್ಷಣ ಕ್ಷೇತ್ರಗಳನ್ನು ಬಲಪಡಿಸಿದ್ರು. ಇದರ ಮೂಲಕವಾಗಿ ಅನೇಕರಿಗೆ ಶಿಕ್ಷಣವನ್ನು ಕೂಡ ಒದಗಿಸಿಕೊಟ್ರು ಅಂತ ಸಂತಾಪ ಸೂಚಿಸಿದ್ದಾರೆ. ಬಿ.ವೈ. ವಿಜಯೇಂದ್ರ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತಾಪ ಸೂಚಿಸಿದ್ದಾರೆ. ಜೊತೆಗೆ ಅವರು ಕೊಟ್ಟಂತಹ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು ಇಲ್ಲ ಅನ್ನುವಂತಹ ವಿಚಾರ ಭಾರಿ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ನಷ್ಟ ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಬರ್ಕೊಂಡಿದ್ದಾರೆ. ಹೀಗೆ ಹಿರಿಯ ಗಣ್ಯ ನಾಯಕರು, ರಾಜಕೀಯ ನಾಯಕರು ಸಂತಾಪ ಸೂಚಿಸ್ತಾ ಇದ್ದಾರೆ. ಇನ್ನು ಶಾಮನೂರು ಅವರ ಬಗ್ಗೆ ನೋಡೋದಾದರೆ 1931 ಜೂನ್ 16ರಂದು ಶಾಮನೂರು ಶಿವಶಂಕರಪ್ಪನವರು ಜನನ ಹೊಂದಿದ್ರು. 6 ಬಾರಿ ಶಾಸಕರಾಗಿ ಆಯ್ಕೆಯಾದರು. 6 ಬಾರಿ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾದರು. 1 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ರು. ಸುದೀರ್ಘ ಅವಧಿವರೆಗೆ ಕೆಪಿಸಿಸಿ ಖಜಾಂಚಿ ಕೂಡ ಆಗಿದ್ದರು. ರಾಜ್ಯ ಕಾಂಗ್ರೆಸ್ನ ಖಜಾಂಚಿಯಾಗಿದ್ದರು. 1969ರಲ್ಲಿ ನಗರಸಭೆ ಮೂಲಕವಾಗಿ ರಾಜಕಾರಣಕ್ಕೆ ಅವರು ಪಾದಾರ್ಪಣೆ ಮಾಡಿದರು. 1994ರಲ್ಲಿ ಮೊದಲ ಬಾರಿಗೆ ಅವರು ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಆಯ್ಕೆಯಾಗುತ್ತಾರೆ. ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಶಾಮನೂರು ಶಿವಶಂಕರಪ್ಪನವರ ವಯಸ್ಸು 63 ವರ್ಷ ವಯಸ್ಸು. ವಯಸ್ಸಾದಂತೆ ರಾಜಕಾರಣದಲ್ಲಿ ಮೇಲೇರ್ತಾನೆ ಬಂದರು. 2012ರಿಂದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರೂ ಆದರು. ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಎದ್ದಾಗ ಮಧ್ಯಪ್ರವೇಶ ಮಾಡಿದ್ರು. ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಅವರು ಪ್ರತಿಪಾದನೆ ಮಾಡಿದ್ರು. ಶಾಮನೂರು ಅವಧಿಯಲ್ಲಿ ವೀರಶೈವ ಮಹಾಸಭಾದ ಹೆಸರು ಕೂಡ ಬದಲಾಯಿತು. ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಪರಿವರ್ತನೆ ಆಯಿತು. ವೀರಶೈವ ಲಿಂಗಾಯತ ಮಠಾಧೀಶರನ್ನು ಒಗ್ಗೂಡಿಸೋದಕ್ಕೂ ಕೂಡ ಅವರು ಮುಂದಾದರು. ಎಲ್ಲ ಮಠಾಧೀಶರನ್ನ
ಒಗ್ಗೂಡಿಸೋದಕ್ಕೆ ಅವರು ಭಾರಿ ಪ್ರಯತ್ನ ಪಟ್ಟರು. ಮೊದಲ ಹೆಜ್ಜೆಯಾಗಿ ಪಂಚಮ ಪೀಠ ಮಠಾಧೀಶರ ಸಮ್ಮೇಳನ ಕೂಡ ಆಯೋಜನೆ ಮಾಡಿದರು. ವಿರಕ್ತ ಮತ್ತು ಗುರು ಪರಂಪರೆ ಒಗ್ಗೂಡಿದ್ರೆ ಸಮಾಜ ಇನ್ನಷ್ಟು ಸಬಲವಾಗುತ್ತೆ ಅಂತ ಅವರು ತೀವ್ರವಾಗಿ ನಂಬಿದ್ರು. ಆ ನಂಬಿಕೆಯನ್ನು ಬಲವಾಗಿ ಬೇರೂರಿಸೋದಕ್ಕೆ ಅವರು ಕೆಲಸವೂ ಅಷ್ಟೇ ಮಾಡಿದ್ರು. ಕೇವಲ ವೀರಶೈವ ಮಹಾಸಭಾವನ್ನು ಕಟ್ಟಿದ್ದು ಮಾತ್ರವಲ್ಲ, ಎಲ್ಲರನ್ನ ಒಗ್ಗೂಡಿಸೋದಕ್ಕೂ ಕೂಡ ಅವರು ಪ್ರಯತ್ನ ಪಟ್ಟರು. ಅದರ ಮೊದಲ ಹೆಜ್ಜೆ ಎಲ್ಲ ಮಠಾಧೀಶರನ್ನ ಒಗ್ಗೂಡಿಸಬೇಕನ್ನುವಂಥದ್ದು ಅವರ ಇಚ್ಛೆಯಾಗಿತ್ತು. ಅದಕ್ಕೆ ಅವರು ಎಲ್ಲರನ್ನ ಒಗ್ಗೂಡಿಸೋದಕ್ಕೆ ಮುಂದಾದರೂ ಕೂಡ ಪಂಚಪೀಠ ಮಠಾಧೀಶರ ಒಂದು ಸಮ್ಮೇಳನ ಕೂಡ ಅವರು ಆಯೋಜನೆ ಮಾಡಿದ್ರು. ಎಲ್ಲ ಮಠಾಧೀಶರು ಬರಬೇಕು, ಒಗ್ಗೂಡಬೇಕು ಅಂತ ಅವರು ಈ ಪಂಚಪೀಠ ಮಠಾಧೀಶರ ಸಮ್ಮೇಳನ ಆಯೋಜನೆ ಮಾಡಿದ್ರು. ವಿರಕ್ತ ಮತ್ತು ಗುರು ಪರಂಪರೆ ಏನಿದೆ, ಇದು ಎರಡೂ ಒಗ್ಗೂಡಿದ್ರೆ ಮಾತ್ರ ಸಮಾಜ ಬಹಳಷ್ಟು ಬಲಿಷ್ಠವಾಗುತ್ತೆ, ಸಬಲವಾಗುತ್ತೆ ಅಂತ ಅವರು ಆಳವಾಗಿ ನಂಬಿದ್ರು. ಇದಕ್ಕಾಗಿ ಸಾಕಷ್ಟು ಅವರು ಶ್ರಮಿಸಿದ್ರು ಕೂಡ. ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಅವರು ಪರಿವರ್ತನೆ ಕೂಡ ಮಾಡಿದ್ರು. ಯಾವಾಗ ವೀರಶೈವ ಲಿಂಗಾಯತ ಒಡೆಯೋದಕ್ಕೆ ಪ್ರಯತ್ನ ಆಯಿತು, ಆಗ ಎರಡೂ ಒಂದೇ ಅಂತ ಅವರು ಪ್ರತಿಪಾದನೆ ಕೂಡ ಮಾಡಿದ್ರು.